ಬ್ರೇಕ್ನ ನಂತರ ಧನುರ್ಮಾಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಸುರೇಂದ್ರ ಉಪಾಧ್ಯಾಯ ಅವರೇ, ಈ ಮಾಸದಲ್ಲಿ ನಾವು ನೋಡೋದಾದ್ರೆ ಎಷ್ಟೊಂದು ಹಬ್ಬಗಳು ಬರುತ್ತೆ. ಕ್ರಿಸ್ಮಸ್ ಇರಬಹುದು, ಬಕ್ರೀದ್ ಇರಬಹುದು, ಸುಬ್ರಹ್ಮಣ್ಯ ಷಷ್ಠಿ ಇರಬಹುದು. ಅದನ್ನೇ ಹೇಳ್ಬೇಕಂತ ಇದ್ದೇನೆ ಸೌಮ್ಯ ಅವರೇ. ನೋಡಿ, ಈ ಮಾರ್ಗಶೀರ್ಷ ಮಾಸದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ, ಸುಬ್ರಾಯ ಷಷ್ಠಿ ಅಂತ ಕರಿತೇವೆ. ಆಮೇಲೆ ದತ್ತ ಜಯಂತಿ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ, ಬಕ್ರೀದ್. ಜೈನರು ಇದನ್ನ ಪರ್ಟಿಕ್ಯುಲರ್ಲಿ ಜೈನರು, ಪಂಜಾಬಿಗಳು, ನಾನು ನಾರ್ತ್ ಇಂಡಿಯಾದಲ್ಲಿ ಸರ್ವ್ ಮಾಡಿದ್ ಜಾಸ್ತಿ. ಜೈನರು, ಪಂಜಾಬಿಗಳು ಈ ಮಾಸವನ್ನು ಬಹಳ ಶ್ರೇಷ್ಠ ದಿನ. ಓಣಂ ಅದನ್ನೇ ಹೇಳ್ಬೇಕಂತಿದ್ದೆ ನಾನೀಗ. ನೋಡಿ, ಮಾಲೆ ಅಯ್ಯಪ್ಪನಿಗೆ ಹೋಗುವವರು ಮಾಲೆ ಹಾಕುವುದು ಯಾವಾಗ? ಕಾರ್ತೀಕ ಮಾಸ ಮತ್ತು ಮಾರ್ಗಶೀರ್ಷ ಮಾಸದಲ್ಲಿ. ಯಾಕಂದ್ರೆ 15 ದಿವಸ ಅಂದ್ರೆ, ಈಗ ಇದು ಏಕಾದಶಿಯಿಂದ ತಗೊಂಡೋದ್ರೆ ಇಲ್ಲಿ 35 ದಿವಸ ಸಿಕ್ತು. ಇನ್ನೊಂದು 10 ದಿವಸ ಕಾರ್ತಿಕ ಮಾಸ ಸಿಕ್ಕಿದ್ರೆ ಒಟ್ಟಿಗೆ 45 ದಿವಸ ಮಾಲೆ ಹಾಕೊಂಡು ಅವರು ದೇವರ ಚಿಂತನೆಯನ್ನು ಮಾಡ್ತಾರೆ. ಈರುಳ್ಳಿ, ನಾನ್ ವೆಜ್ ಯಾವುದನ್ನು ಮುಟ್ಟುವುದೇ ಇಲ್ಲ. ದೇವರ ಚಿಂತನೆ ಮಾಡಿ ಆಮೇಲೆ ಮಕರ ಸಂಕ್ರಾಂತಿಯಂದು ಮಕರ ಜ್ಯೋತಿ ಬಗ್ಗೆ ಬಿಡಿ, ಆದ್ರೆ ಅಲ್ಲಿ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿ ಬರ್ತಾರೆ. ಆದ್ರಿಂದ ಧನುರ್ಮಾಸದಲ್ಲಿ ನೋಡಿ ಅವರೊಂದು ಯಾವ ಶ್ರದ್ಧೆಯಿಂದ ಮಾಡ್ತಾರೆ. ನಾನು ಕೂಡ 1999ರಲ್ಲಿ ನಾನು ಮತ್ತೆ ನನ್ನ ಧರ್ಮ ಪತ್ನಿ ಜಾನಕಿ ಉಪಾಧ್ಯಾಯರು ಹೋಗಿದ್ದೇವೆ. ಅಂದ್ರೆ ಆ ಒಂದು ಅದು ಆಟೋಮೆಟಿಕ್ ಬಂದ್ಬಿಡ್ತದೆ ಮೈಯಲ್ಲಿ, ಅದು ಏನು ಗೊತ್ತಾಗುದಿಲ್ಲ. ಅಂದ್ರೆ ಅಷ್ಟು ಒಂದು ಶ್ರದ್ಧೆ. ಯಾಕಂದ್ರೆ ಚಳಿಗಾಲದಲ್ಲಿ ಆ ತಣ್ಣೀರಿನಲ್ಲಿ ಸ್ನಾನ ಮಾಡುವಾಗ ನಿಮಗೆ ಚಳಿ ಅನಿಸ್ತದೆ. ಜನವರಿ 16 ಸರ್ ಗಡಗಡ ನಡುವಂತ ಚಳಿಯಲ್ಲಿ ಗಂಗಾ ನದಿಯಲ್ಲಿ ನಾನು ಸ್ನಾನ ಮಾಡಿದಾಗ ಚಳಿಯೇ ಇಲ್ಲ ಅಲ್ಲಿ. ಒಂದು ಸಲ ಹಾಕೊಂಡ್ರೆ ಮೈ ಮೇಲೆ ನಿಮ್ಗೆ ಚಳಿ ಅನ್ಸೋದೇ ಇಲ್ಲ. ಮತ್ತೆ ಧನುರ್ಮಾಸನು ಹಾಗೆ, ಮಾರ್ಗಶಿರ ಮಾಸ ಕೂಡ ಇವಾಗೇನಂತ ಎದ್ದು ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕು ಹಾಗೆ ಅದನ್ನ ಆ ಭ್ರಮೆನ್ ಬಿಟ್ಟು ಆ ಏಕಚಿತ್ತ ಆಗುತ್ತೆ. ನಾನು ಇದು ಎದ್ದೊಳ್ಬೇಕು, ಇದು ಮಾಡ್ಲೇಬೇಕು, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡ್ಬೇಕು, ಇಷ್ಟೇ ನನ್ನ ಕೆಲಸ. ಈ ತಿಂಗಳು ಎಲ್ಲವೂ ಕೂಡ ನಾನು ಭಗವಂತನ ಸಾನ್ನಿಧ್ಯಕ್ಕೆ ವಹಿಸ್ಬಿಟ್ಟಿದ್ದೀನಿ. ಏಕಾಗ್ರತೆ ಪೂರ್ಣವಾಗಿ. ನೀವು ಈ ತಿಂಗಳು ಹೇಳಿದ್ನಲ್ಲ, ಈ ತಿಂಗಳು ಸಂಪೂರ್ಣವಾಗಿ ನೀವು ಆಚರಣೆ ಮಾಡಿದ್ರೆ ಮಿಕ್ಕ ತಿಂಗಳಿಗೆಲ್ಲವೂ ನಿಮ್ಗೆ ಬೋನಸ್ ಸಿಕ್ತಾಗೆ. ಬೋನಸ್ ಅಂದ್ರೆ ಆಚರಣೆ ಮಾಡಬಾರ್ದು ಅಂತಲ್ಲ, ಅದೊಂದು ಮರ್ತು ಬಿಡ್ತಾರೆ. ಏನ್ ಗುರುಗಳ ಈ ತಿಂಗಳು ಆಚರಣೆ ಮಾಡಲು ಸಾಕ, ಮುಂದಿನ ತಿಂಗಳು ಏನ್ ಮಾಡೋದು ಬೇಡವಾ ಅಂದ್ರೆ. ಇನ್ನೊಂದು ನೋಡಿ, ತಿರುಮಲದಲ್ಲಿ ಗೋದಾದೇವಿ ಕಲ್ಯಾಣ ಮಾಡ್ತಾರೆ, ಕಲ್ಯಾಣೋತ್ಸವ ಅಂತ ಹೇಳಿ. ಗೋದಾದೇವಿ ವ್ರತ ನೋಡಿ, ತಿರುಪಾವಿ. ತಮಿಳರು ತಿರು ಅಂದ್ರೆ ಏನು? ಅಂಡಾಳ್. ಪಾವಿ ಅಂದ್ರೆ ಏನು? ವ್ರತ. ಅಂಡಾಳ ವ್ರತ, ಲಕ್ಷ್ಮೀ ವ್ರತ. ತಿರುಪಾವಿ ವ್ರತವನ್ನ ಮಾಡಿದವರೇ ಗೋದಾದೇವಿ. ಗೋದಾದೇವಿ ಕಲ್ಯಾಣ ಅಂದ್ರೆ ಗೋದಾದೇವಿ ಆ ವ್ರತವನ್ನ ಮಾಡಿ ತಿರುಮಲ ವೆಂಕಟೇಶ್ವರನ್ನ ವರಿಸಿಕೊಂಡಳು ಅಂತ ಒಂದು ಕಥೆ ಉಂಟು. ಕಾಲರ್ ರೆಡಿ ಇದ್ದಾರೆ. ಸ್ಮಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸ್ಮಿತಾ ಅವರೇ, ನಿಮ್ಮ ಪ್ರಶ್ನೆ ಏನ್ ಕೇಳಿ. ಮದುವೆ ಯಾವಾಗುತ್ತೆ ಅಂತ. ಹಲೋ ಸ್ಮಿತಾ ಅವರೇ, ನಾವು ವಿಶೇಷವಾಗಿ ಧನುರ್ಮಾಸದ ಆಚರಣೆ ಬಗ್ಗೆ ಮಾತನಾಡ್ತಿದ್ವಿ. ಇನ್ನು ನೀವು ವಿವಾಹದ ಬಗ್ಗೆ ಮಾತನಾಡೋದಾದ್ರೆ ಆಗ್ಲಿಂದ ಗುರುಗಳೆಲ್ಲ ಹೇಳ್ತಾ ಇದ್ರು ಯಾವ ರೀತಿ ಪೂಜೆ ಮಾಡ್ಬೇಕು, ಯಾವ ರೀತಿ ಆರಾಧನೆ ಮಾಡ್ಬೇಕು ಅಂತ. ಸೊ ಮಾತಾಡ್ತಾರೆ. ಕೆಲವರಿಗೆ ಇನ್ನೊಂದೇ ಹೇಳ್ತೇನೆ, ಗುರುಬಲ ಇರಲ್ಲ. ಗುರುಬಲ ಇಲ್ಲದಾಗ ಸಪ್ತಮ ಯೋಗ ಧನುಸ್ಸು ರಾಶಿ ಗುರು ಪ್ರವೇಶ ಆಗ್ತಿದ್ದಾನೆ. ಮತ್ತೆ ಕೆಲವರಿಗೆ ರವಿ ಪ್ರವೇಶ ಆಗ್ತಿದ್ದಾನೆ. ಈಗ ಜೂನ್ 19ನೇ ತಾರೀಕಿಗೆ ಮಿಥುನ ರಾಶಿಯಿಂದ ಕರ್ಕ ರಾಶಿ ಪ್ರವೇಶ ಆಗ್ತಾನೆ. ಈಗ ಮತ್ತೆ ಮಕರ ರಾಶಿ ಇರ್ತಕ್ಕಂಥವ್ರಿಗೆ ಗುರುಬಲ ಇಲ್ಲ, ಮುಂದಕ್ಕೆ ಬರುತ್ತಾ ಅನ್ನೋ ಒಂದು ಮನಸ್ಸಲ್ಲಿ ವಿಚಾರಗಳು ಬಹಳ ಇರುತ್ತೆ. ಯಾವಾಗ ನಿಮ್ಗೆ ಜೂನ್ ಆದ ತಕ್ಷಣ ಏನು 19ನೇ ತಾರೀಕು ಗುರು ದೃಷ್ಟಿ ಬೀಳುತ್ತೆ, ಯಾವಾಗ ಗುರು ದೃಷ್ಟಿ ಬೀಳುತ್ತೆ ಅವಾಗ ಖಂಡಿತವಾಗಿ ಗುರುಬಲ ಪ್ರಾಪ್ತಿ ಆಗುತ್ತೆ ಮಕರ ರಾಶಿ ಇರ್ತಕ್ಕಂಥವ್ರಿಗೆ. ಧನುಸು ರಾಶಿಗೆ ಆಲ್ರೆಡಿ ಗುರುಬಲ ಇದೆ. ಗುರುಬಲ ಇರ್ತಕ್ಕಂಥವ್ರಿಗೆ ವಿವಾಹದ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಸಫಲತೆ ಸಿಕ್ಕೇ ಸಿಗುತ್ತೆ. ಕುಂಭರಾಶಿಯವರೆಗೂ ಕೂಡ ಪಂಚಮದಲ್ಲಿ ಗುರು ಇದ್ದಾನೆ, ಖಂಡಿತವಾಗಿ ಅವ್ರಿಗೂ ಕೂಡ ಸಫಲತೆ ಸಿಗುತ್ತೆ. ಮೀನ ರಾಶಿಯವ್ರಿಗೆ 4ನೇ ಗುರು ಬರ್ತಾನೆ, ಅವ್ರಿಗೂ ಕೂಡ ಕಂಕಣವಾಗಿ ಕೊಡ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಏನಾಗುತ್ತೆ, ಜನ್ಮ ಗುರು ಅಂತ ಬಂದಾಗ ಮಿಥುನ ರಾಶಿಗೆ ಮೊದಲನೇದಾಗಿ ತುಂಬಾ ಸ್ವಲ್ಪ ಹೊಡೆತಗಳು ಯೋಚನೆ ಮಾಡ್ತಾರೆ. ಮತ್ತೆ ಇನ್ನೊಂದು ಕರ್ಕಾಟಕ ರಾಶಿಯವರು ವೇದದಲ್ಲಿ 12ನೇ ಗುರು ಅಂತ ಬರ್ತಾನೆ, ಅವಾಗಲೂ ಕೂಡ ಯೋಚನೆ ಮಾಡ್ತಾರೆ, ಅದೊಂದು ಸ್ವಲ್ಪ ಅವ್ರಿಗೆ ತೊಂದರೆಗಳಾಗುತ್ತೆ. ಮತ್ತು ಸಿಂಹ ರಾಶಿಯವ್ರಿಗೂ ಗುರುಬಲ ಇದೆ. ಯಾವಾಗ ಜೂನ್ 19 ಒಳಗಡೆ ಗುರುಬಲ ಪ್ರವೇಶ, ಅದಾದ ನಂತರ 12ನೇ ಗುರು ವೇದದಲ್ಲಿ ಗುರು ಬರ್ತಾನೆ, ಅವಾಗ ಗುರುಬಲ ಬರೋದಿಲ್ಲ. ಅವಾಗ ಗುರುಬಲ ಬಂದ್ರೆ ಮದುವೆನೇ ಆಗೋದಿಲ್ವಾ ಅಂತ ಕೇಳ್ತಾರೆ. ಗುರುಬಲ ಒಂದೇ ಅಲ್ಲ, ಶುಕ್ರನ ಅನುಗ್ರಹ ಇದ್ರೂ ಕೂಡ ಅಲ್ಲಿ ಕಂಕಣವಾಗಿ ಕೊಡುತ್ತೆ. ಶುಕ್ರನು ಕೂಡ ಬಹಳ ಇಂಪಾರ್ಟೆಂಟ್. ಶುಕ್ರ ಪ್ರವೇಶ, ಶುಕ್ರನ ದೃಷ್ಟಿ ಬಿದ್ದಾಗಲೂ ಕೂಡ ಕಂಕಣ ಬಗ್ಗೆ ಆಗೋ ಸಾಧ್ಯತೆಗಳಿರುತ್ತೆ. ಕೆಲವರಿಗೆ ಗುರುಬಲ ಇದ್ದವ್ರಿಗೆ ಮದುವೆ ಯೋಗನೆ ಇದ್ದಿಲ್ಲ. ಸುಮಾರು ಜನಕ್ಕೆ ನಮ್ಮ ಉದಾಹರಣೆ, ಕೆಲವರಿಗೆ ಗುರುಬಲ ಬಂದಿದೆ, ಇನ್ನೂ ಮದುವೆ ಆಗಿಲ್ಲ 2 ವರ್ಷದ ಗುರುಬಲ ಇದೆ ಅಂತ ಹೇಳ್ತಿದ್ದಾರೆ. ಎಲ್ರು ಕೂಡ ಯಾಕೆ ಆಗಿಲ್ಲ ಅಂತ ಹೇಳ್ತಾರೆ. ಬರೀ ಗುರು ಒಂದೇ ಅಲ್ಲ, ಇನ್ನೊಂದು ಗ್ರಹ ಶುಕ್ರನು ಕೂಡ ಇದ್ದಾನೆ, ಶುಕ್ರನ ದೃಷ್ಟಿನೇ ಆಗಿದೆ ಅಂತ ಹೇಳಿ ನೋಡಿ ಅಂತ ಹೇಳಿ. ಇದೇ ಆ ಹುಡುಗಿ ಕೇಳಿದಂತ ಪ್ರಶ್ನೆಗೆ ನಾನು ನಿಮಗೆ ಸಪೋರ್ಟ್ ಆಗಿ ಒಂದು ಪ್ರಶ್ನೆ ಹೇಳ್ತೇನೆ, ನನ್ನ ಒಂದು ಉತ್ತರವನ್ನು ಕೊಡ್ತೇನೆ. ನೋಡಿ, ಅವರೇನು ಒಂದು ಪ್ರಶ್ನೆ ಕೇಳಿದ್ರೆ ಮದುವೆ ಆಗ್ತದೆ ಇಲ್ವಾ ಅಂತ ಹೇಳಿ.
ಹಾಗೆ ಹೇಳೋದು ಇವರಿಗೆ ರಾಶಿಯುಕ್ತವಾಗಿ ಅವರು ಹೇಳಿದ್ರು. ಆದ್ರೆ ನಾನು ಹೇಳಬೇಕಾದ್ರೆ ಅವರು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕೊಟ್ರೆ ನಮ್ ನೋಡ್ಬೇಕು ನಿಮ್ಮ ಹುಡುಗಿನ ಮದುವೆ ಆದ್ರೆ ಮದುವೆ ಆದವನಿಗೆ ಯಾವ ಭಾಗ್ಯ ಬರ್ತದೆ. ಹೌದು. ಹುಡುಗಿ ಆದವಳು ಭಾಗ್ಯದಲ್ಲಿ ಕೂತಿದ್ದಾಳೋ, ಹೌದು. ಹುಡುಗಿ ಆದವಳು ಲಾಭದಲ್ಲಿ ಕೂತಿದ್ದಾಳೋ, ಹುಡುಗಿ ಆದವಳು ಧನಸ್ಥಾನದಲ್ಲಿ ಕೂತಿದ್ದಾಳೋ. ಹುಡುಗಿ ಅಂದ್ರೆ ಚಂದ್ರನ ಗ್ರಹ, ಚಂದ್ರನ ಗ್ರಹ. ಗ್ರಹ. ಹುಡುಗನ ಹೊಲಿಸ್ಕೋಬೇಕಂದ್ರೆ ರವಿ ಗ್ರಹ. ಈಗ ರವಿ ಉಚ್ಚ ಸ್ಥಾನದಲ್ಲಿದ್ರೆ ಖಂಡಿತವಾಗಿ ಹಿರಿ ಮಗನ ಮದುವೆ ಆಗ್ತಾರೆ. ಏನಂತೀರ ನಾಗರಾಜ್? ಅಲ್ಲ, ಹಿರಿ ಮಗನ ಮದುವೆ ಆಗ್ತಾರೆ. ಮತ್ತೆ ಜ್ಯೇಷ್ಠ ಪುತ್ರನಿಗೆ ಅನುಗ್ರಹ ಸಿಗುತ್ತೆ ಮತ್ತು ಒಳ್ಳೇದಾಗುತ್ತೆ ಅಂತಕ್ಕಂಥ ಮನೋಭಾವ. ಅದೇ ಚಂದ್ರ ನೀಚನಾದ್ರೆ ಸ್ತ್ರೀಯ ಚಾಂಚಲ್ಯತೆ, ಮನಸ್ಥಿತಿ ಗಂಭೀರ, ತೊಂದರೆಗಳು, ದಾಂಪತ್ಯ ವಿರಸ. ಅದರಲ್ಲೂ ಕೂಡ ಇನ್ನೊಂದು ಮೊದಲನೇದಾಗಿ ಈ ಶನಿ ಪೂಜಾ ಕಾಂಬಿನೇಷನ್ ಸೇರಿಸ್ಕೊಂಡ್ಬಿಟ್ರೆ ಬಹಳ ತೊಂದರೆಗಳು. ಮದುವೆ ಡೈವರ್ಸ್ ಆಗ್ಬಿಡುತ್ತೆ ಮದುವೆ ಅಂತಕ್ಕಂಥ ಉದಾಹರಣೆಗಳು ಓಕೆ, ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ದಿಗಂಬರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ಏನ್ ಕೇಳಿ? ನಮಸ್ಕಾರ ಮೇಡಮ್, ದಿಗಂಬರ್ ಮಾತಾಡ್ತಾ ಇರೋದು. ಹೇಳಿ. ಮೇಡಮ್, ಶಿಕ್ಷಣ ಬಗ್ಗೆ ಕೇಳಬೇಕು, ಮದುವೆ ಬಗ್ಗೆ. ನಿಮ್ಮ ತಂಗಿಯ ವಿವಾಹದ ಬಗ್ಗೆ ಕೇಳ್ಬೇಕಿತ್ತ? ನನ್ನ ತಂಗಿ ಬಗ್ಗೆ ಕೇಳಬೇಕು ಮೇಡಮ್. ಇಷ್ಟೊತ್ತು ಅದೇ ಮಾತನಾಡ್ತಿದ್ರು, ಯಾವ ರೀತಿಯಾದಂತಹ ತೊಡಕುಗಳಿರುತ್ತೆ, ಹಾಗೆ ಅವರ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಕೂಡ ಅದು ನಿರ್ಧಾರವಾಗುತ್ತೆ ಅಂತ. ಗುರುಬಲದ ಮೇಲೆ ಅನಲೈಸ್ ಮತ್ತೆ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ರಾಶಿಯ ಬಲದ ಮೇಲೆ ಅನಲೈಸ್ ಮಾಡ್ತೀವಿ. ದಶಾಭಕ್ತಿ ಏನ್ ನಡೀತಾ ಅದ್ರ ಮೇಲೆ. ಬಟ್ ನೀವು ಪ್ರಶ್ನೆ ಕೇಳ್ತಿರೋದು ನಿಮ್ ಸಿಸ್ಟರ್ ಬಗ್ಗೆ. ಧನುರ್ಮಾಸ ಆಚರಣೆ ಮಾಡೋದ್ರಿಂದ ಖಂಡಿತವಾಗಿ ಕಂಕಣ ಬಗ್ಗೆ ಕೊಡುತ್ತೆ. ಈಗ ನೀವು ಧನುರ್ಮಾಸ ಪೂಜೆಯನ್ನ ನಿಮ್ಮ ಸಿಸ್ಟರ್ ಕೈಯಲ್ಲೇ ಮಾಡಿಸೋದ್ರಿಂದ